ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಗೋಧಿ ಹುಗ್ಗಿನ ಯಾವ ಥರ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾನು ಗೋಧಿನ ತಗೊಂಡಿದ್ದೀನಿ. ನಾನು ಚೆನ್ನಾಗಿ 3 ಬಾರಿ ತೊಳ್ಕೊತೀನಿ, ಡಸ್ಟೆಲ್ಲ ಇರುತ್ತೆ, ಅದಕ್ಕೋಸ್ಕರ ನೋಡಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಅರ್ಧ kg ಆಗುವಷ್ಟು ತೊಗೊಂಡಿದ್ದೀನಿ ಗೋಧಿನ. ಚೆನ್ನಾಗಿ ಒಂದು 3 ಬಾರಿ ತೊಳ್ಕೊತೀನಿ. ನೋಡಿ, ನಿಮಗೆ ಟೈಮ್ ಇದ್ದರೆ ನೀವು ರಾತ್ರಿ ಇಡೀ ಕೂಡ ಈ ಗೋಧಿನ ನೆನೆಸ್ಬೋದು. ನೆನೆಸಿ ಬೆಳಗ್ಗೆ ನೀವು ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೋದು. ಒಂದು 5 ಬಿಸಿಲು ಹಾಕಿ ಚೆನ್ನಾಗಿ ಅದು ಕೂಡ ಗೋಧಿ ನಿಮಗೆ ಬೇಯುತ್ತದೆ. ನೋಡಿ, ಇವಾಗ ನಾನು ಟೈಮ್ ಇಲ್ಲದಕ್ಕೋಸ್ಕರ ಇನ್ಸ್ಟಂಟಾಗಿ ಯಾವ ಥರ ಮಾಡೋದು ದಿಢೀರಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತೊಳ್ಕೊಂಡು ಬಂದಾಗಿದೆ. ಈಗ ಮಿಕ್ಸಿ ಜಾರಿಗೆ ನಾನು ಗೋಧಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಗೋಧಿನ ನಾವು ನೀರೇನು ಹಾಕಂಗಿಲ್ಲ, ಹಾಗೆ ರುಬ್ಕೊಂಡು ಬರಬೇಕಾಗುತ್ತೆ. ಹೇಗೆ ಅಂದರೆ ಒಂದು ಗೋಧಿಲಿ 2 ಭಾಗ ಆಗಬೇಕು ಅಷ್ಟೇ. ನುಚ್ಚು ಥರ ಮಾಡ್ಕೊಂಡು ಬರಬೇಕು ನಾವು, ಜಾಸ್ತಿ ನೈಸಾಗಿ ಕೂಡ ಮಾಡ್ಕೋಬಾರ್ದು. ನೋಡಿ, ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ ನಾನು. ನೋಡಿ, ಈ ಥರ. ಹಾಗೆ ಇಲ್ಲಿ ಕುಕ್ಕರ್ಗೆ ನಾವು ಒಂದು 5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು, ಆವಾಗಲೇ ನಾವು ಈ ನುಚ್ಚನ್ನು ಕುಕ್ಕರ್ಗೆ ಸೇರಿಸ್ಬೇಕು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇತ್ತು. ನಾನಿವಾಗ ನುಚ್ಚನ್ನು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಕೂಡ. ಕುಕ್ಕರ್ ಮುಚ್ಚಿ ನಾನು ಒಂದು 5 ರಿಂದ 6 ವಿಷಿಲ್ನ ಕೂಗಿಸ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಸರಾ ಹಬ್ಬ ಕೂಡ ಬರ್ತಾ ಇದೆ. ನೀವು ಯಾವ ಹಬ್ಬಕ್ಕಾದರೂ ಮಾಡ್ಕೋಬೋದು, ಇಲ್ಲ ನಾಳೆ ದಸರಾ ಹಬ್ಬಕ್ಕಾದರೂ ಮಾಡ್ಕೊಳ್ಳಿ. ಹಾಗೆ ಮನೇಲಿ ಯಾವುದಾದ್ರೂ ಪೂಜೆ ಇದ್ದಾಗ ನೈವೇದ್ಯಕ್ಕಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಮದುವೆ ಮನೆಗಳಲ್ಲಿ ಕೂಡ ಈ ಸ್ವೀಟನ್ನು ಮಾಡಿರುತ್ತಾರೆ. ಅದಕ್ಕೋಸ್ಕರ ನಮಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಈ ಸ್ವೀಟ್ ನಮಗೆ. ಹಾಗೆ ಗಣೇಶ ಹಬ್ಬಕ್ಕೂ ಕೂಡ ಮಾಡಿರ್ತಾರೆ. ಅಷ್ಟು ರುಚಿಯಾಗಿ ಸೂಪರಾಗಿರುತ್ತೆ ಈ ಸ್ವೀಟು. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿ ನಮಗೆ ಈ ಹುಗ್ಗಿ ರೆಡಿಯಾಗುತ್ತೆ ಅಂತ. ನೋಡಿ, ಒಂದು 5 ವಿಷಿಲ್ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ ಕೂಡ. ನೋಡಿ, ಸ್ವಲ್ಪ ಕೂಡ ಕಾಳು ಉಳಿದಿಲ್ಲ. ನೋಡಿ, ಎಷ್ಟು ವೈಟಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್. ಈ ಥರ ಕುದಿಬೇಕು ನಮಗೆ. ಹಾಗೆ ಇಲ್ಲಿ ಇದಕ್ಕೆ ಬಿಸಿನೀರು ಹಾಕಿ ನಾವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಯಾವ ಗ್ಲಾಸಲ್ಲಿ ಗೋಧಿ ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಆಗುವಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೋಸ್ಕರ ನಾನು 2 ಗ್ಲಾಸಿಗೆ 2 ಗ್ಲಾಸನ್ನೇ ಬೆಲ್ಲನ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಸ್ವೀಟ್ ಕಮ್ಮಿ ತಿನ್ನೋರಾದರೆ ಒಂದು ಅರ್ಧನ ನೀವು ಗ್ಲಾಸ್ನ ಕಡಿಮೆ ಮಾಡ್ಕೋಬೋದು. ನೋಡಿ, ನಾವು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ 2 ಗ್ಲಾಸ್ ಬೆಲ್ಲನ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಹಾಗೆ ಒಂದು ಒಲೆ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲದೆ ಕೂಡ ನೀವು ಮಾಡ್ಕೋಬೋದು. ಅಷ್ಟು ರುಚಿಯಾಗಿ ನಮಗೆ ಗೋಧಿ ಹುಗ್ಗಿ ರೆಡಿಯಾಗುತ್ತೆ. ಹಾಗೆ ಇಲ್ಲಿ ಬಾದಾಮಿ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ಡ್ರೈ ಫ್ರೂಟ್ಸ್ ಹಾಕಲೇಬೇಕಂತೇನಿಲ್ಲ, ತುಪ್ಪ ಹಾಕಲೇಬೇಕಂತೇನಿಲ್ಲ. ಏನು ಹಾಕದೇ ಇದ್ದರೂ ಬರೀ ಬೆಲ್ಲ ಹಾಗೆ ಗೋಧಿ 2ರಿಂದನೇ ನಾವು ರುಚಿಯಾದ ಗೋಧಿ ಹುಗ್ಗಿನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಕೂಡ ಅದನ್ನು ಸ್ವಲ್ಪ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ದ್ರಾಕ್ಷಿ ಇಲ್ಲಿ ಫ್ರೈ ಮಾಡುವಾಗ ಉಬ್ಬಿ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾವು ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಮತ್ತು ಎಲ್ಲವನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ನಾನು ಆವಾಗಲೇ ನುಚ್ಚನ್ನು ಬೇಯಿಸ್ಕೊಂಡಿದ್ನಲ್ಲ, ಅದಕ್ಕೆ ಬಿಸಿನೀರು ಹಾಕಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಟೈಮಲ್ಲಿ ನೋಡಿ ಹಾಕೋತಾ ಇದ್ದೀನಿ, ತುಪ್ಪಕ್ಕೆ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ, ಇಷ್ಟು ತೆಳುವಾಗಿರಬೇಕು, ಇಲ್ಲಾಂದರೆ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ನಾವು ಸ್ವಲ್ಪ ತೆಳು ಮಾಡಿಕೊಂಡ್ರೆ ಆಮೇಲೆ ನಮಗೆ ಸರಿ ಹೋಗುತ್ತೆ. ನಾನು ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಆರಿದ ಮೇಲೆ ನೀವು ಮತ್ತೆ ಹಾಲನ್ನು ಬಿಸಿ ಮಾಡಿಕೊಂಡು ಹುಗ್ಗಿಗೆ ಹಾಕ್ಕೊಂಡು ನೀವು ತಿನ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಬದ್ನಿಕಾಯಿ ಪಲ್ಯ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿ ಬರುತ್ತೆ ಗೋಧಿ ಹುಗ್ಗಿ ಅಂದರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾನು ನೈವೇದ್ಯಕ್ಕಾಗಿ ಮಾಡ್ತಾ ಇದ್ದಿದ್ದೆ,
ಅದಕ್ಕೆ ನಿಮಗೂ ಕೂಡ ಈಸಿಯಾಗಲಿ, ನೀವು ಕೂಡ ಮಾಡ್ಕೊಳ್ಳಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ, ಅದನ್ನು ನಾನು ಈ ಹುಗ್ಗಿಗೆ ಸೋಸ್ಕೋತಾ ಇದ್ದೀನಿ. ನೋಡಿ ಡೈರೆಕ್ಟಾಗಿ ಕೂಡ ಬೆಲ್ಲನ ಹಾಕ್ಬೋದು, ಯಾಕೆಂದರೆ ಅದರಲ್ಲಿ ಕಸ ಕಡಲು ಮಣ್ಣು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೋತಾ ಇದ್ದೀನಿ. ನೀವು ಸ್ವೀಟು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ ನಾನು ಚೆನ್ನಾಗಿ ಬೆಲ್ಲದ ನೀರು ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ನನಗಂತೂ ಈ ಗೋಧಿ ಹುಗ್ಗಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ನೋಡಿ ಎಷ್ಟು ಹಾಲು ಹುಗ್ಗಿ ಥರ ಆಗಿದೆ. ನಾನು ಇನ್ನೂ ಹಾಲು ಕೂಡ ಹಾಕಿಲ್ಲ, ಆದರೆ ನೋಡಿ ಎಷ್ಟು ವೈಟಾಗಿ ಹಾಲು ಹುಗ್ಗಿ ಥರ ಬಂದಿದೆ. ನಾವು ಬೇಕಂದರೆ ನಾವಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋಬೋದು. ಈಗ ಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಣ ಶುಂಠಿ ಪುಡಿನ ನಾನು ಜಜ್ಜಿ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಜಾಯಿಕಾಯಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಇದೆಲ್ಲ ಏನು ಇರಲಿಲ್ಲ ಅಂದರೂ ಪರವಾಗಿಲ್ಲ, ಏಲಕ್ಕಿ ಪುಡಿ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಶುಂಠಿ ಪುಡಿ ಹಾಗೆ ಜಾಯಿಕಾಯಿ ಹಾಕೋದ್ರಿಂದ ಹುಗ್ಗಿಗೆ ಎಕ್ಸ್ಟ್ರಾ ಫ್ಲೇವರು ಸಿಗುತ್ತೆ ನಮಗೆ. ಅಷ್ಟು ರುಚಿಯಾಗಿ ಈ ಹುಗ್ಗಿ ರೆಡಿಯಾಗುತ್ತೆ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಕಡೆ ತುಂಬ ಸ್ವೀಟ್ಗಳನ್ನು ಮಾಡ್ತಾರೆ, ಅದರಲ್ಲಿ ಫೇಮಸ್ ಅಂದರೆ ಈ ಗೋಧಿ ಹುಗ್ಗಿ. ಅಲ್ಲಿ ಒಳಕಲ್ಲಲ್ಲಿ ಕುಟ್ಟಿ ಮಾಡ್ತಾರೆ ಊರ ಕಡೆಗೆಲ್ಲ, ಇಲ್ಲಿ ಒಳಕಲ್ಲೆಲ್ಲ ಏನು ಇರಲ್ವಲ್ಲ. ಹಾಗಾಗಿ ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಗೋಧಿನ ನುಚ್ಚು ಮಾಡಿಕೊಂಡು ನಾವು ಈ ಥರ ಮಾಡ್ತೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ನೆನೆಸ್ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತೀವಿ. ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂದ್ರೇ ತುಂಬ ಫೇಮಸ್ ಅಲ್ವಾ, ಅದರಲ್ಲಿ ಗೋಧಿ ಹುಗ್ಗಿ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನು ಹಾಲು ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ, ನೀವು ಬೇಕಾದರೆ ಹಾಲು ಹಾಕ್ಕೊಳ್ಳಿ, ಬೇಡ ಅಂದರೆ ಹೀಗೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ ವಾವ್ ಸೂಪರ್ ಅಲ್ವಾ. ಸೈಡು ನೆಂಚ್ಕೊಳ್ಳೋಕ್ಕೆ ಬದನೆಕಾಯಿ ಪಲ್ಯ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ, ಸೂಪರ್ ವಾವ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.